ऊंचे महल में ढूंढे तू यारो तेरे दिल के पास। स्वर्ग कहाँ है रे बंदे बता दे मुझको आज। कहते हैं स्वर्ग ऊपर होगा बादल के उस पार, जहाँ ना आंसू होंगे कोई ना होगी कोई माँ। पर मैंने देखा धरती पर रोता एक इंसान, भूखे पेट सोया बच्चा टूटा उसका अरमान। माँ ने आंचल फैलाया था मांगा उसने प्यार, पर दुनिया ने मुंह मोड़ लिया बोली ये किसका भार। अगर यही है तेरी दुनिया अगर यही है रिवाज तो बता दे मालिक मुझको स्वर्ग कहाँ है आज। स्वर्ग कहाँ है बता दे मुझको। मंदिर मस्जिद रोज बने हैं पत्थर में भगवान, और दिल के भीतर झांक के देखा सोना पड़ा मकान। नाम तेरा हर जुबां पे है हाथ में माला धागा, और सामने जो गिरा हुआ है उसको किसी ने ना। ಎಲ್ಲರಿಗೂ ಶುಭ ವಂದನೆಗಳು. ಪರಮ ಪೂಜ್ಯ ರಾಮದೇವ ಮಹಾರಾಜರನ್ನ, ಬಾಲಕೃಷ್ಣ ಆಚಾರ್ಯ ಅವರನ್ನ, ಭವರಲಾಲ್ ಗುರೂಜಿ ಅವರನ್ನ, ಎಲ್ಲ ಯೋಗ ಮುನಿ ಶರಣರನ್ನು ಸ್ಮರಿಸಿಕೊಂಡು ಇವತ್ತಿನ ಯೋಗವನ್ನು ಪ್ರಾರಂಭ ಮಾಡೋಣ. ಬೆನ್ನುಹುರಿ ನೇರವಾಗಿರಲಿ, ಕುತ್ತಿಗೆ ನೇರವಾಗಿರಲಿ, ಈ ರೀತಿ ಚಿನ್ಮಯ ಮುದ್ರೆ ಅಥವಾ ಧ್ಯಾನ ಮುದ್ರೆಯಲ್ಲಿ ಕೂತ್ಕೊಳ್ಬೇಕು. ಉಸಿರನ್ನು ತೆಗೆದುಕೊಳ್ಳಿ. ಓಂಕಾರವನ್ನು ಮಾಡೋಣ. ಪ್ರಾರ್ಥನೆಯನ್ನು ಮಾಡೋಣ. ಎಲ್ಲರೂ ಕೂಡಿ ಸಾಮೂಹಿಕವಾಗಿ ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮೇವ ಬಂಧನಾನ್ ಮೃತ್ಯುರ್ಮುಕ್ಷಯಮಾಮೃತಾತ್. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರಂ ಕರವಾವಹೈ
तेजस्विनामधीतमस्तु मा विद्विषावहै ॐ असतो मा सद्गमय तमसो मा ज्योतिर्गमय मृत्योर्मामृतङ्गमय ॐ ಶಾಂತಿ ಶಾಂತಿ ಶಾಂತಿ. ನಿಧಾನವಾಗಿ ಎರಡೂ ಕೈಗಳನ್ನು ಮೇಲ್ಗಡೆ ತೆಗೆದುಕೊಂಡು ಈ ರೀತಿ ಕೈಗಳನ್ನು ಜೋರಾಗಿ ಕೈಗಳನ್ನು ಉಜ್ಜಬೇಕು. ಈ ಉಜ್ಜಿದ ಬಿಸಿಯನ್ನ ನಿಧಾನವಾಗಿ ಕಣ್ಣಿಗೆ ಆಡಿಸಬೇಕು. ಈಗ ಸ್ವಲ್ಪ ಜಾಗಿಂಗ್ ಅನ್ನು ಮಾಡೋಣ. ಜಾಗಿಂಗ್ ಅನ್ನ ಮಾಡ್ಬೇಕಂತಂದ್ರೆ ಈ ರೀತಿ ನಿಧಾನವಾಗಿ ಹೇಳ್ಬೇಕು. ಸ್ವಲ್ಪ ಈ ರೀತಿ ನಾವು ಆಸನಗಳು ಮಾಡಬೇಕಾದ್ರೆ ಸ್ವಲ್ಪ ಈ ರೀತಿ ಕೈ ಕಾಲುಗಳನ್ನ ಸಡಿಲಿಸ್ಬೇಕು, ಕೀಲುಗಳನ್ನ ಸಡಿಲೇ ಮಾಡ್ಕೋಬೇಕು. ಈ ರೀತಿ ನಿಧಾನವಾಗಿ ಮಾಡ್ಕೋಬೇಕು. ಈ ರೀತಿ ಎದೆಗೆ ತಾಕಬೇಕು. ಆಮೇಲೆ ಏನ್ ಮಾಡ್ಬೇಕು, ಈ ರೀತಿ ಕೈಗಳನ್ನ ತಗೊಂಡು ನಿಧಾನವಾಗಿ ಈ ರೀತಿ ಏನ್ ಮಾಡ್ಬೇಕು, ಕುರ್ಚಿ ಮೇಲೆ ಕುಂತಾಗ ಮಾಡ್ಬೇಕು ನೋಡಿ. ಈ ರೀತಿ ಮತ್ತೆ ಈ ರೀತಿ ಹೇಳ್ಬೇಕು. ಈ ರೀತಿ ಆಮೇಲೆ ಏನ್ ಮಾಡ್ಬೇಕು, ಕಾಲುಗಳನ್ನ ಈ ರೀತಿ ಅಗಲ್ ಮಾಡ್ಬೇಕು. ಕೈಗಳನ್ನು ಮುಂದ್ಗಡೆ ಮಾಡ್ಬೇಕು. ಯಾರಿಗೆ ಹೊಸದಾಗಿ ಇರ್ತಾರೆ ಅವ್ರು ಏನ್ ಮಾಡ್ಬೇಕು, ಸ್ವಲ್ಪ ಇಷ್ಟು ಮಾಡ್ಬೇಕು. ಮೊಣಕಾಲುಗಳನ್ನು ಇರ್ತಾವ, ವೇಟ್ ಜಾಸ್ತಿ ಇರ್ತೈತಿ, ಅವರು ಏಕದಮ್ ಹಿಂಗೆ ಮಾಡಕ್ ಹೋಗ್ಬಾರ್ದು. ಮಾಡಿದ್ರಂದ್ರೆ ಮೊಣಕಾಲುಗಳು ನರಗಳು ಹಿಡುವಂತ ಸಾಧ್ಯತೆ ಇರ್ತಾವ. ಅದಕ್ಕೆ ಯಾರು ನಿಧಾನವಾಗಿ ಮಾಡ್ತಾ ಇರ್ತೀವಿ ಅಥವಾ ನಿಧಾನವಾಗಿ ಈ ರೀತಿ ಮಾಡಬೇಕು. ಇವು ಮಾಡೋದ್ರಿಂದ ಬೊಜ್ಜು ಕಡಿಮೆ ಆಗ್ತದ, ಹೊಟ್ಟೆ ಕಡಿಮೆ ಆಗ್ತದ, ಮತ್ತೆ ವೇಟ್ ಕಡಿಮೆ ಆಗ್ತದೆ. ಈ ರೀತಿ ಮಾಡ್ಬೋದು. ಈ ರೀತಿ ಕೈಗಳನ್ನಿಟ್ಟು ಈ ರೀತಿ ಮಾಡೋದು. ಒಂದು 5 ಸಲ 10 ಸಲ ನಿಮ್ಮ ಶಕ್ತಿ ಅನುಸಾರ ಮಾಡೋದು. ಈ ರೀತಿ ಹೀಗಿರ್ಬೇಕು. ಇದನ್ನು ಒಂದು 5 ಸಲ 10 ಸಲ ಈ ನೋಡಿ. ಈ ರೀತಿ ಎದುರುಗಡೆ ನೋಡಬೇಕು. ಕೈಗಳು ನಡೆದ ಮ್ಯಾಗಿರಬೇಕು. ಈ ರೀತಿ ಇರಬೇಕು. ಅಥವಾ ಇಷ್ಟು ಮಾಡಿದ್ರು ನಡೀತದೆ. ಈ ರೀತಿ ಮಾಡಿ. ಮತ್ತೆ ಕೈಗಳನ್ನ ಈ ರೀತಿ ಮಾಡಬೇಕು. ಆಮೇಲೆ ಏನ್ ಮಾಡುವುದು, ತ್ರಿಕೋನಾಸನ. ಈ ರೀತಿ ಇನ್ನೊಂದು 5 ಸಲ 10 ಸಲ ಮಾಡಬೇಕು. ಈ ರೀತಿ ಮತ್ತೆ ಪಾದಹಸ್ತಾಸನ. ಕೈಗಳ ಮೇಲ್ಗಡೆ ಮತ್ತು ಹಣಿಯನ್ನ ಕಾಲಿಗೆ ಪ್ರಯತ್ನ ಮಾಡೋದು. ಈ ರೀತಿ ಮಾಡೋದು. ಆಮೇಲೆ ಏನು ಮಾಡೋದು, ಕಾಲುಗಳನ್ನ ಹಗಲು ಮಾಡೋದು, ಕೈಗಳನ್ನ ಈ ರೀತಿ. ಈಗ ನಮ್ಮ ಶಕ್ತಿ ಅನುಸಾರ ಮಾಡೋದು. ಆಮೇಲೆ ಏನು ಮಾಡೋದು, ಸ್ವಲ್ಪ ಈ ಕೈಗಳನ್ನ ಈ ರೀತಿ ಸಮಸ್ಥಿತಿ ಮಾಡಬೇಕು. ಈ ರೀತಿ ತಗೋ ದೋ ಹೀಗೆ ಬರು. ಮತ್ತೆ 3 4 1 2 3 4 ಮತ್ತೆ ಹೀಗೆ ಮಾಡೋದು. ಸ್ವಲ್ಪ ಕಾಲುಗಳನ್ನ ಮುಂದೆ ಪ್ರೆಸ್ ಮಾಡೋದು, ನಿಧಾನವಾಗಿ ಮಾಡೋದು. ಆಮೇಲೆ ಬಲಗಡೆ ಎಡಗಡೆ ಬಲಗಡೆ ಎಡಗಡೆ ಮಾಡೋದು. ಆಮೇಲೆ ಹಿಂದೆ ನೋಡಿ. ಇಷ್ಟು ಮಾಡೋದ್ರಿಂದ ಬಜ್ಜು ವೇಟು ಕೈಕಾಲ ಶಕ್ತಿ ಬರ್ತಾವ. ನಮಗೆ ಕುಂಡ್ರಕ್ಕೆ ಬರೋದಿಲ್ಲ, ವಯಸ್ಸಾತಂದ್ರೆ ಹೇಳಕ್ಕೆ ಬರೋದಿಲ್ಲ. ಅವಾಗ ನೋಡಿ ಇಷ್ಟು ಮಾಡೋದ್ರಿಂದ ಈ ಮೊಣಕಾಲದ ಕೀಲು ಗಟ್ಟಿ ಆಗ್ತಾವ. ನೋಡಿ ನಡೆದು ಬರೋದಿಲ್ಲ. ಈ ರೀತಿ ಮಾಡ್ಬೇಕು. ಆಮೇಲೆ ಏನು ಮಾಡಬೇಕು, ಈ ರೀತಿ ಸ್ವಲ್ಪ ಹೀಗೆ ಮಾಡೋದು. ಆಮೇಲೆ ಇದನ್ನ ಈ ರೀತಿ ಮಾಡೋದು ಅಥವಾ ಹಿಂಗೆ ಮಾಡ್ಬೋದು. ಅಲ್ಲಿ ಸ್ವಲ್ಪ
ಮೈಗಳನ್ನ ಎಲ್ಲ ಮೈಕೈಗಳನ್ನ ಅಳಿಯಾಡ್ಸೋದು, ಈ ರೀತಿ ಮಾಡ್ತಾ ಇರೋದು. ಆಮೇಲೆ ಏನು ಮಾಡೋದು, ಪಿ ಟಿ ಎಕ್ಸಸೈಸ್. ನಾವೆಲ್ಲ ಪ್ರೈಮರಿ ಸ್ಕೂಲ್ ಒಳಗೆ ಪಿ ಟಿ ಎಕ್ಸಸೈಸ್ ಅಂತ ಕಲಿಸ್ತದ್ವಿ. ಇದನ್ನೇ ಈಗ ಮಾಡೋದು. ದೋ ಇದ್ ಮೇಲೆ ಇಡ್ಬೇಕು. ಆಮೇಲೆ 3 4 1 2 3 4. ಇದನ್ನೇ ಏನು ಮಾಡೋದು, ಸ್ಪೀಡ್ ಮಾಡೋದು. 1 2 1 2 1 2 1 2. ಇದನ್ನೇ ಒಂದು 5 ಸಲ 10 ಸಲ ಮಾಡುವ. ಇನ್ನು ಯೋಗಿಕ್ ಡ್ಯಾನ್ಸ್ ಹೇಗಂದ್ರೆ ಈ ರೀತಿ ಹಿಂಗಿರ್ಬೇಕು, ಆಮೇಲೆ ಹಿಂಗಿರ್ಬೇಕು, ಆಮೇಲೆ ಕೈಗಳು ಮೇಲ್ಗಡೆ ಇರಬೇಕು. ಅದನ್ನ ಏನು ಮಾಡೋದು, ಸ್ಪೀಡ್ ಮಾಡೋದು. ಈ ರೀತಿ ಮಾಡಬೇಕು. ಈ ರೀತಿ ಮಾಡ್ತಾ ಮಾಡಬೇಕು. ಈಗ ಮಾಡಿ ಏನು ಮಾಡಬೇಕು, ಸ್ವಲ್ಪ ಬಾಯನ್ನು ಮುಚ್ಚಿ ಈ ರೀತಿ ಮೂಗಿಂದ ಉಸಿರಾಡಬೇಕು. ಆಮೇಲೆ ಇನ್ನ ಸ್ವಲ್ಪ ಹಿಂಗೆ ಮಾಡು ನೋಡ. ಇವು ಮಾಡೋದ್ರಿಂದ ಬೊಜ್ಜು, ಏಟು ಈ ರೀತಿ ಒಂದು 5 ಸಲ ನಿಮ್ಮ ಶಕ್ತಿ ಅನುಸಾರ ಮಾಡಬೇಕು. ಆನಂತರ ಏನು ಮಾಡಬೇಕು, ಎರಡೂ ಕಾಲುಗಳನ್ನು ಜೋಡಿಸಿ ಮೊಣಕಾಲ ಮೇಲೆ ಕೈ ಇಟ್ಟು ನಿಧಾನವಾಗಿ ನೋಡಿ. ಇವೆಲ್ಲ ಮಾಡೋದ್ರೆ ಕೀಲುಗಳೆಲ್ಲ ಸಡಿಲೆ ಆಗ್ತಾವ. ಆಮ್ಲಜನಕ ಚೆನ್ನಾಗಿ ಶರೀರ ತುಂಬ ಆಮ್ಲಜನಕ ಹರಿಲಿಕ್ಕಂದ್ರೆ ನಿಮ್ಮ ಶರೀರ ಚೆನ್ನಾಗಿರ್ತೈತಿ. ಇಲ್ಲಾಂದ್ರೆ ಭಾಳ ತೊಂದರೆ ಆಗಿ ನೋವುಗಳ ಬರಕ್ಕೆ ಶುರುವಾಗ್ತಾವ. ಅದಕ್ಕೆ ಏನು ಮಾಡಬೇಕು, ಈ ರೀತಿ ಕೈಗಳಿಟ್ಟು ರಿವರ್ಸ್ ಮಾಡಬೇಕು. ಸ್ವಲ್ಪ ಸಣ್ಣಂಗೆ ಮ್ಯೂಸಿಕ್ಕನ್ನು ಹಾಕೋಣ. ಈಗ ಸ್ವಲ್ಪ ನಿಂತ ಆಸನಗಳನ್ನ ಸ್ವಲ್ಪ ಮಾಡೋಣ ನೋಡ್ರಿ. ಈಗ ಪಾದಹಸ್ತಾಸನ ಮಾಡೋಣ. ಈ ರೀತಿ ಸಮಸ್ಥಿತಿ ಒಳಗೆ ನಿಲ್ಬೇಕು. ಎರಡೂ ಕಾಲುಗಳು ಕೂಡಿರ್ಬೇಕು. ನಿಮ್ಮ ಶಕ್ತಿ ಅನುಸಾರ ಮಾಡಬೇಕು. ಇದನ್ನು ನಿಧಾನವಾಗಿ ಮಾಡಬೇಕು. 8 ಅಂದಾಗ ಎರಡೂ ಕೈಗಳು ಭೂಮಿಗೆ ಸಮಾಂತರವಾಗಿರ್ಬೇಕು. ಈ ರೀತಿ ದೋ ಅಂದಾಗ ಪೂರ್ಣ ಕೈಗಳನ್ನ ಮೇಲ್ಗಡೆ ಸಾಧ್ಯವಾದಷ್ಟು ಕೈಗಳನ್ನ ಎತ್ತಬೇಕು. ನಮ್ಮ ದೃಷ್ಟಿ ಎದುರುಗಡೆ ಬೇಕು. ಆಮೇಲೆ 3 ಅಂದಾಗ ನೀವೇನು ಉದ್ದ ಚಾಚಿರ್ತಲ್ಲ ಕೈಗಳನ್ನ, ಅದನ್ನು ನಿಧಾನವಾಗಿ ಎರಡೂ ಪಾದದ ಹತ್ತಿರ ಎಷ್ಟು ಸಾಧ್ಯವಾದಷ್ಟು ಮಾಡಕ್ಕೆ ಕಡೆಗೆ ಭೂಮಿಗೆ ಹಚ್ಚಲಿಕ್ಕೆ ಪ್ರಯತ್ನ ಮಾಡುವುದು. ಆನಂತರ ಏನು ಮಾಡೋದು, ನಿಧಾನವಾಗಿ ಕೈಗಳನ್ನು ಊರ್ತಾ ನಮ್ಮ ಹಣೆಯನ್ನು ಮೊಣಕಾಲು ಹೆಚ್ಚಕ್ಕೆ ಪ್ರಯತ್ನ ಮಾಡೋದು. ಎಷ್ಟು ಸಾಧ್ಯವಾದಷ್ಟು ಮಾಡೋದು. ಒಂದಿಷ್ಟು ಇದೇ ಸ್ಥಿತಿಯಲ್ಲಿ ನಿಲ್ಲಿಸ್ಬೇಕು. ಕಾಲುಗಳು ಮಡಚಿರಬಾರ್ದು. ನಮ್ಮ ನಡದ ಮೇಲಿನ ಭಾಗವನ್ನು ಮಡಿಸ್ಬೇಕು, ಬಗ್ಗಿಸ್ಬೇಕು. ಮತ್ತು ಇದೇ ಸ್ಥಿತಿಯಲ್ಲಿ ನಿಲ್ಲಬೇಕು. ನಿಧಾನವಾಗಿ ಮೇಲ್ಗಡೆ ಎತ್ತಬೇಕು. 5 ಆಸನಗಳನ್ನ ನಿಧಾನವಾಗಿ ಮಾಡಬೇಕು. ಆಸನಗಳನ್ನ ಭಕ್ತಿಯಿಂದ, ಶ್ರದ್ಧೆಯಿಂದ, ಖುಷಿಯಾಗಿ ಆನಂದವಾಗಿ ಮಾಡಬೇಕು. ಅದಕ್ಕೆ ನಮ್ಮ ಯೋಗ ನಿಧಾನವಾಗಿರ್ಬೇಕು. ಅದಕ್ಕೆ ಆಸನಗಳು ಹೆಂಗಿರ್ಬೇಕಂದ್ರೆ ಸ್ಥಿರವಾಗಿರ್ಬೇಕು. ಸ್ಥಿರಂ ಸುಖಂ ಆಸನಂ, ಸ್ಥಿರವಾಗಿರಬೇಕು. ಆ ಆಸನ ಮಾಡಿದ್ರಿಂದ ನಮಗೆ ಆನಂದ ಅನಿಸ್ಬೇಕು, ಕಠಿಣ ಅನಿಸಬಾರ್ದು. ಆಸನಗಳನ್ನು ಇಷ್ಟಪಟ್ಟು ಮಾಡಬೇಕು, ಕಷ್ಟಪಟ್ಟು ಮಾಡಬಾರ್ದು. ಈಗ ಅರ್ಧ ಚಕ್ರಾಸನ ಮಾಡೋಣ. ಎರಡೂ ಕೈಗಳು ನಡುವೆ ಮೇಗಿರಲಿ, ಎರಡೂ ಕಾಲುಗಳನ್ನು ಜೋಡಿಸಿರ್ಲಿ ಸಾಧ್ಯಕ್ಕಷ್ಟ.
ಹಿಂದಿನ ಭಾಗವನ್ನು ಬಗ್ಗಿಸ್ರಿ. ಇದನ್ನು ಮಾಡೋದ್ರಿಂದ ನಡದ ನೋವುಗಳ ನಿವಾರಣೆ ಆಗ್ತದೆ, ಕೈಕಾಲು ನೋವು ಆಗ್ತದೆ, ಕಣ್ಣಿನ ತೊಂದರೆಗಳ ನಿವಾರಣೆ ಆಗ್ತದೆ. ಚಸ್ಮಾ ಹಾಕ್ತಿದ್ರಿಂದ ಅದು ಎಷ್ಟೋ ಕಡಿಮೆ ಆಗ್ತದೆ, ಬ್ಲಡ್ ಸರ್ಕ್ಯುಲೇಟ್ ಚೆನ್ನಾಗಿ ಆಗ್ತದೆ. ಅದಕ್ಕೆ ಆ ಸ್ಥಿತಿಯಲ್ಲಿ ಹೆಚ್ಚೆಚ್ಚಿಗೆ ನಿಲ್ಲಕ್ಕೆ ಪ್ರಯತ್ನ ಮಾಡಬೇಕು. ನಾವು ಮಾಡೋಣ. ಕಾಲು ನೇರವಾಗಿರಲಿ. ನಡದ ಮೇಲಿನ ಭಾಗವನ್ನು ಬಗ್ಗಿಸ್ಲಿಕ್ಕೆ ಪ್ರಯತ್ನ ಮಾಡಿ. ನಿಧಾನವಾಗಿ ಈ ರೀತಿ ಮಾಡಬೇಕು. ಈಗ ತಾಡಾಸನ ಮಾಡೋಣ. ತಾಡಾಸನ ಮಾಡೋದ್ರಿಂದ ಗಿಡ್ಡ ಮಕ್ಕಳಿಗೆ, ಗಿಡ್ಡದವರು ಹೈಟ್ ಆಗ್ತಾರೆ, ಸ್ಮರಣ ಶಕ್ತಿ ಜಾಸ್ತಿ ಆಗ್ತದೆ ಮತ್ತು ಶಿಟ್ ಕಡಿಮೆ ಆಗ್ತದೆ. ಮಕ್ಕಳಿಗೆ ಒಳ್ಳೆಯ ಆಸನ ಮತ್ತು ದೊಡ್ಡವ್ರಿಗೂ ಒಳ್ಳೆಯ ಆಸನ. ಅದಕ್ಕಿಂತ ಮಾಡೋಕ್ಕಿಂತ ಮೊದಲ ಇದನ್ನು ಈ ರೀತಿ ಮೊದಲ ಸ್ಕೂಲ್ ಒಳಗೆ ಈ ರೀತಿ ಬೈಠಕ್ ಮಾಡಿಸ್ತಿದ್ರು, ತಪ್ಪು ಮಾಡಿದಾಗ. ಇದು ಒಳ್ಳೆಯ ಆಸನ. ಇದನ್ನು ಮಾಡೋದ್ರಿಂದ ಇಲ್ಲಿ ಸ್ಮರಣ ಶಕ್ತಿ ಜಾಸ್ತಿ ಆಗ್ತದೆ. ನಮ್ಮ ಎಲ್ಲ ನರಗಳು ಜಗ್ಗುವುದರಿಂದ ಇಲ್ಲಿ ಆಕ್ಟಿವ್ ಆಗ್ತಾವೆ ನರದೊಳಗೆ. ಹೀಗಾಗಿ ನಮ್ಮ ಈ ಮನಸ್ಸು ಶಾಂತವಾಗಿರ್ತದೆ ಮತ್ತು ಮೆಮೊರಿ ಪವರ್ ಜಾಸ್ತಿ ಆಗ್ತದೆ. ಇದನ್ನು ಒಂದು 20 ಸಲ ನಾನು ಮಾಡಬೇಕು. ಈಗಾಗಲೇ ಒಂದು 30 ಸಲ ಮಾಡಿದ್ದೇನೆ. ಈಗ ಒಂದು ಎಕ್ಸಾಂಪಲ್ 1-2 ಸಲ, 5 ಸಲ ಮಾಡಿ ತೋರಿಸಿ. ಈ ರೀತಿ ಕೈ ಹಿಡಿದು 1 2 3 4 5 ಈ ರೀತಿ 21 ಡೈಲಿ ಕಂಪಲ್ಸರಿ ತೆಗಿಬೇಕು. ತಗೋದ್ರಿಂದ ನಮ್ಮ ಮೆದುಳಿಗೆ ಒಂದು ಜಾಗೃತ ಬರ್ತದೆ, ಮೆದುಳು ಆಕ್ಟಿವ್ ಆಗ್ತದೆ. ಯಾರಿಗೆ ಎಷ್ಟೋ ವಯಸ್ಸಾದರೆ ಮರುವಾಗ್ತದೆ, ಅವ್ರ ಮನೆ ಅವ್ರಿಗೆ ಗುರ್ತಾಗೋದಿಲ್ಲ. ಎಷ್ಟೋ ಮಂದಿಗೆ ಆಗ್ತದೆ, ಒಂದು 60-70 ವಯಸ್ಸಾಗಂತೆ ಮರೆವಾಗತ್ತೆ. ಅದಕ್ಕೆ ಇದನ್ನು ಮಾಡೋದ್ರಿಂದ ಮರೆವು ಕಡಿಮೆ ಆಗಿ ನಿಮಗೆ ಆಕ್ಟಿವ್ ಆಗ್ತದೆ. ಈಗ ತಾಡಾಸನ ಮಾಡೋಣ. ಈ ರೀತಿ ಕೈಗಳು ಇರಲಿ, ನಿಧಾನವಾಗಿ ಮೇಲ್ಗಡೆ ತಗೊಳ್ಳಿ. 2 ಕಾಲುಗಳು ಕೂಡಿರಲಿ, ನಿಮ್ಮ ದೃಷ್ಟಿ ಎದುರುಗಡೆ ಇರಲಿ. ಆಮೇಲೆ ನಿಮ್ಮ ಕೈಗಳು ಎಷ್ಟು ಸಾಧ್ಯ ಕಿವಿಗೆ ತಾಗಬೇಕು. ಇದು ಈ ಆಸನಗಳು ಎಷ್ಟು ಸಾಧ್ಯ ಆಗುತ್ತೆ ಆ ಸ್ಥಿತಿಯಲ್ಲಿ ನಿಲ್ಲಕ್ಕೆ ಪ್ರಯತ್ನ ಮಾಡಬೇಕು. ಈಗ ವೃಕ್ಷಾಸನ ಮಾಡೋಣ. ವೃಕ್ಷ ಅಂದರೆ ಗಿಡ. ಇದನ್ನು ಮಾಡೋದ್ರಿಂದ ಈ ಮೆದುಳಿಗೆ ಸ್ಟ್ರೋಕ್ ಹೊಡಿತೈತೆ ಅಂತ ಹೇಳ್ತಿರ್ತಾರಲ್ಲ, ಅವರು ಇದನ್ನು ಮಾಡೋದ್ರಿಂದ ಆ ಮೆದುಳಿನ ಸ್ಟ್ರೋಕ್ ಹೊಡಿದಿಲ್ಲ. ಅದಕ್ಕೆ ಈ ಆಸನವನ್ನು ಮಾಡ್ತಾ ಇರಬೇಕು. ಮತ್ತು ಇದನ್ನು ನಿಧಾನವಾಗಿ ಮಾಡಬೇಕು. ಮನಸ್ಸನ್ನು ಕೇಂದ್ರೀಕರಿಸ್ಕೊಳ್ಬೇಕು. ಯಾರ ಮನಸ್ಸು ಕೇಂದ್ರೀಕ ಇರ್ತದೆ ಅವರು ಚೆನ್ನಾಗಿ ಆಸನವನ್ನು ಮಾಡಬಹುದು. ಈ ರೀತಿ ನಿಧಾನವಾಗಿ ಮಾಡಬೇಕು. ನಮ್ಮ ದೃಷ್ಟಿ ಎದುರುಗಡೆ ಇರಬೇಕು. ಇನ್ನು ಎಡ ಕಾಲನ್ನು ಎತ್ತಿ ಬಲಗಾಲನ್ನು ಎತ್ತಿ ಎಡತೊಡೆ ಮೇಲೆ ಇಡೋದು. ಇನ್ನು ಈ ಕಡೆ ಇನ್ನೊಂದ್ಸಲ ಈ ಕಡೆ ಮಾಡೋದು. ನಿಧಾನವಾಗಿ ಮಾಡಬೇಕು, ಗಡಿಬಿಡಿ ಮಾಡಂಗಿಲ್ಲ.
ನಮಸ್ಕಾರವನ್ನು ಮಾಡೋಣ. ಸೂರ್ಯ ನಮಸ್ಕಾರದ 12 ಹೆಸರುಗಳದಾವ ಸೂರ್ಯಗೆ. ಆ ಸೂರ್ಯನ 12 ಹೆಸರುಗಳನ್ನು ಮಂತ್ರದೊಂದಿಗೆ ಸೂರ್ಯ ನಮಸ್ಕಾರವನ್ನು ಮಾಡೋಣ. ಮೊದಲನೆಯ ಈ ರೀತಿ ಕೈಗಳು ಇಲ್ಲಿ ಮೇಲ್ಗಡೆ ಇರಬಾರ್ದು, ಎದೆಯ ಮಧ್ಯದಲ್ಲಿರಬೇಕು. ಮೊದಲನೆಯದು ಓಂ ಮಿತ್ರಾಯ ನಮಃ, ಓಂ ರವೇ ನಮಃ, ಓಂ ಸೂರ್ಯಾಯ ನಮಃ, ಓಂ ಭಾನುವೇ ನಮಃ, ಓಂ ಖಗಾಯ ನಮಃ, ಓಂ ಪೂಷ್ಣೇ ನಮಃ, ಓಂ ಹಿರಣ್ಯಗರ್ಭಾಯ ನಮಃ, ಓಂ ಅರ್ಚೇ ನಮಃ, ಓಂ ಆದಿತ್ಯಾಯ ನಮಃ, ಓಂ ಸವಿತ್ರೇ ನಮಃ, ಓಂ ಅರ್ಕಾಯ ನಮಃ, ಓಂ ಭಾಸ್ಕರಾಯ ನಮಃ, ಓಂ ಶ್ರೀ ಸವಿತ್ರೆ ಸೂರ್ಯ ನಾರಾಯಣ ನಮಃ. ಈ ರೀತಿ ಸೂರ್ಯನ ನಾಮಸ್ಮರಣೆಯನ್ನು ಮಾಡ್ತಾ 12 ಆಸನಗಳನ್ನು 12 ಸೂರ್ಯನ ನಾಮಗಳನ್ನು ಹೇಳ್ತಾ ಮಾಡೋದ್ರಿಂದ ಭಾಳ ಅದ್ಭುತವಾದಂಥ ನಿಮ್ಮ ಶರೀರದ ಶಕ್ತಿ ಬರ್ತದೆ. ಸುಮಾರು 7 ಆಸನಗಳಿಂದ 12 ಪ್ರಕಾರ ಅಂದ್ರೆ 7 ಆಸನಗಳು ಇರ್ತಾವೆ. ಅದ್ರಾಗ ಅವನ್ನ ಮತ್ತಷ್ಟೇ ಆ್ಯಕ್ಟಿವ್ ಆಗ್ತವೆ. ಇದನ್ನು ಡೈಲಿ ಶ್ರೀರಾಮ ಈ ಸೂರ್ಯ ನಮಸ್ಕಾರವನ್ನು ಮಾಡಿ ತನ್ನ ಕಾಯಕಕ್ಕೆ ಪ್ರಾರಂಭ ಮಾಡ್ತಿದ್ದರು. ಇನ್ನೊಂದ್ಸಲ ಸೂರ್ಯ ನಮಸ್ಕಾರದ ಹೆಸರುಗಳನ್ನು ಹೇಳ್ತಾ ಮಾಡೋಣ. ಇದು ಓಂ ಪ್ರಣಾಮಾಸನ, ಊರ್ಧ್ವಸ್ಥಾಸನ, ಪಾದಸ್ಥಾಸನ, ದಕ್ಷಿಣ ಸ್ವಸಂಚಾಲನಾಸನ, ಪರ್ವತಾಸನ ಅಂದ್ರೆ 2 ಹಿಂಬಡಿಗಳು ನೆಲಕ್ಕಾಗಿರ್ಬೇಕು. ನಮ್ಮ ದೃಷ್ಟಿ ನೋವಿ ಕಡೆ ಇರ್ಬೇಕು. ನೋಡ್ರಿ, 2 ಹಿಂಬಡಿ ನೆಲಕ್ಕಾಗಬೇಕು. ಇಲ್ಲ ಅಂತಂದ್ರೆ ಏನ್ ಮಾಡ್ಬೇಕ್ರಿ, ಸ್ವಲ್ಪ ಕಾಲುಗಳನ್ನ ಮುಂತುಕೊಂಡು ಹಿಂಬಡ ತಾಗೋದ್ರಿಂದ ನೋಡ್ರಿ ಎಷ್ಟು ಪ್ರೆಷರ್ ಆಗ್ತದೆ. ನಿಮ್ಮ ಎಲ್ಲ ನಿರ್ಣಯಗಳು ಆಕ್ಟಿವ್ ಆಗ್ತಾವ, ಕೈಗೊಳ್ಳಕ್ಕೆ ಶಕ್ತಿ ಬರ್ತದೆ, ಪಡಸ್ತನ ನಿವಾರಣೆ ಆಗ್ತದೆ. ಆಮೇಲೆ ಅಷ್ಟಾಂಗ ನಮನಾಸನ, 8 ಅವಯಗಳು ನೆಲಕ್ಕಾಗ್ತಾವ. ಭುಜಂಗಾಸನ, ಈ ರೀತಿ ಕೈಗಳಿರಬೇಕು. ನಮ್ಮ ದೃಷ್ಟಿ ಎದುರೇ ಇರಬೇಕು, 2 ಕಾಲುಗಳು ಕೂಡ ಇರಬೇಕು. ಇಷ್ಟೇ ಇರಬೇಕು. ಮತ್ತೆ ಪರ್ವತಾಸನ, ವಾಮ ಸ್ವಸಂಚಾಲನಾಸನ, ಪಾದಸ್ಥಾಸನ, ಊರ್ಧ್ವಸ್ಥಾಸನ, 2 ಕೈಗಳು ಹಿಂಗಡೆ ಹೋಗ್ಬೇಕು. ಪ್ರಣಾಮಾಸನ, ಈ ರೀತಿ 12 ಆಸನಗಳನ್ನು ಅಥವಾ 7 ಆಸನಗಳನ್ನು ಮಾಡುವುದರಿಂದ ನಿಮ್ಮ ಶರೀರ ಆಕ್ಟಿವ್ ಆಗ್ತದೆ. ಈ ರೀತಿ ಆರಾಮಾಗಿ ಸ್ವಲ್ಪ ರೆಸ್ಟ್ ತಗೋಬೇಕು. 2 ಕೈಗಳು ಹಿಂದಿರಲಿ, 2 ಕಾಲುಗಳಾಗಲೇ ಇರಲಿ. ನಿಮ್ಮ ಕುತ್ತಿಗೆಯನ್ನು ಹಿಂದ್ಗಡೆ ಹಾಕಿ. ಈ ರೀತಿ 2 ಕಾಲುಗಳು ಕೂಡಿಸ್ಬೇಕು. ಈ ರೀತಿ ಸ್ವಲ್ಪ ಕಾಲುಗಳನ್ನ ರೊಟೇಟ್ ಮಾಡೋದ್ರಿಂದ ಈ ಮೊಣಕಾಲ ನೋವು ಇವೆಲ್ಲ ಮಾಡೋದು ಹಿಂದಿನ ನಡದ ಭಾಗದಲ್ಲಿ ಹಿಡ್ಕೊಂಡು ಎಲ್ಲ
ಅಳಿಯಾಡ್ತಿರ್ತಾವೆ, ಇವೆಲ್ಲ ಪೂರ್ತಿ ಆಕ್ಟಿವ್ ಆಗ್ತಾವೆ ನೋಡ್ರಿ. ಈ ನೋಡಿ ಹಿಂಗೆ ಮಾಡೋದ್ರಿಂದ ನಡೆದ ಭಾಗ ಹಿಂದಿನ ಬೆನ್ನು ಹುರಿಗಳು ಅಂದ್ರೆ ನಮ್ಮಲ್ಲಿ ಇಡ ಮತ್ತು ಪಿಂಗಳ ಮತ್ತು ಸುಷುಮ್ನ ನಾಡಿ ಇವೆಲ್ಲ ಆಕ್ಟಿವ್ ಆಗ್ತಾವೆ. ಇದನ್ನ ಮಾಡೋದ್ರಿಂದ ನೋಡ್ರಿ ಪೂರ್ತಿ ಶರೀರ ಎಲ್ಲ ಆಗ್ತದ. ನಿಮ್ಗೆ ಇದನ್ನು ಕಂಟಿನ್ಯೂ ಮಾಡೋದ್ರಿಂದ ಪ್ರತಿಯೊಂದು ಶರೀರ ಆಕ್ಟಿವ್ ಆಗ್ತಾವೆ. ಇದು ಒಳ್ಳೆ ಈ ಮೊಣಕಾಲು ನೋವಿಗೆ ಎಳಕ್ ಕುಂಡ್ರಾಕ್ ಬರೋದು ಅವ್ರಿಗೆ ಭಾಳ ಒಳ್ಳೆಯ ಆಸನ. ಇವು ಪ್ರಾಣಾಯಾಮ, ಇವು ಈ ಸೂಕ್ಷ್ಮ ವ್ಯಾಯಾಮಗಳನ್ನು ಮಾಡಬೇಕು. ಎರಡೂ ಪಾದಗಳನ್ನ ಹಿಂದೆ ಮುಂದೆ ಮಾಡಬೇಕು. ಇದು ಡೈಲಿ ಮಾಡಬೇಕು. ಒಂದು 5-10 ಸಲ ನಿಮ್ಮ ಸಮಯವನ್ನು ಸಿಕ್ಕಾಗ ಖಾಲಿ ಹೊಟ್ಟೆಲಿದ್ದಾಗ ಮಾಡಿರಿ. ಬೆಳಿಗ್ಗೆ ಎದ್ದುಗಳೇ ಬಿಸಿ ನೀರನ್ನು ಕುಡಿಬೇಕು ಕಂಪಲ್ಸರಿ. ಕುಡಿಯೋದ್ರಿಂದ ನಿಮ್ಮೆಲ್ಲ ಶರೀರ ಕ್ಲೀನ್ ಆಗ್ತದೆ. ಕಂಪಲ್ಸರಿ 1-2 ಗ್ಲಾಸ ಊರಿ ಬೆಚ್ಚಗೆ ನೀರನ್ನು ಕುಡೀರಿ. ಪಿತ್ತ ಇತ್ತಂದ್ರೆ ಅವರು ಪಿತ್ತಿಲ್ಲವರು ಅಥವಾ ನಿಮಗೆ ವೇಟ್ ಕಡಿಮೆ ಮಾಡ್ಕೋಬೇಕಾಯ್ತದೆ, ಒಂದನಿ ಜೇನುತುಪ್ಪ ಸ್ವಲ್ಪ ಲಿಂಬೆ ಹಣ್ಣನ್ನು ಹಾಕಿ ಕುಡಿಬಹುದು. ಈ ರೀತಿ ಬಟರ್ಫ್ಲೈ ಇದನ್ನು ಮಾಡೋದ್ರಿಂದ ನೋಡ್ರಿ ನಡ ಸಣ್ಣ ಆಗ್ತದೆ. ಬಟರ್ಫ್ಲೈ ಅಂದರೆ ಚಿಟ್ಟಿ ನಡ ಸಣ್ಣ ಇರ್ತೈತಿ. ಅದಕ್ಕೆ ಋಷಿಮುನಿಗಳು ಇದಕ್ಕೆ ಬಟರ್ಫ್ಲೈ ಹೆಸರನ್ನು ಇಟ್ಟರು. ಇದನ್ನ ಬೇಲಿ ಖಾಲಿ ಇದ್ದಾಗ ಅಥವಾ ನೀವು ಟಿವಿ ಮುಂದೆ ಕೂತಿರ್ತೀರಿ, ಅವಾಗ ಇದನ್ನು ಮಾಡ್ತಾ ಇರಬೇಕು. ಈಗ ವಕ್ರಾಸನ ಮಾಡೋಣ. ಈಗ ಎಡಗಾಲು ನೇರಿ ಬರಲಿ, ಎಡಗೈಯನ್ನು ಎತ್ತಿ ಎಡಗಾಲಿನ ಮೊಣಕಾಲು ಹಿಡ್ಕೋದು. ಈ ರೀತಿ ಆಮೇಲೆ ರಿವರ್ಸ್ ಚೇಂಜ್. ಈಗ ಎಡಗಾಲನ್ನು ಮಡಚಬೇಕು. ಯಾವ ಕಾಲ ನೇರವಾಗ್ಯದ ಆ ಕೈಯನ್ನು ಎತ್ತಿ ಈ ರೀತಿ ತಗೋಬೇಕು. ಹೆಚ್ಚೆಚ್ಚಿಗೆ ಇನ್ನು ಅರ್ಧ ಮಚ್ಚೇಂದ್ರಾಸನ. ಇದು ಒಂದು 2 ಗಂಟೆ ಒಳಗೆ ವಿಷ ತುಂಬಿರ್ತೈತಿ. ಊಟ ಮಾಡಿದ ಡೈಜೆಷನ್ ಆಗೋದಿಲ್ಲ, ಪಿತ್ತ ಆಗ್ತದೆ. ಅದನ್ನು ಕಾಲುಗಳನ್ನು ಈ ರೀತಿ ಇಟ್ಕೋಬೇಕು. ಈ ಮಾಡೋದ್ರಿಂದ ಅದನ್ನ ಹಿಂದೆ ತೆಗೆದ್ರಿಂದ ಅದೇನು ಮಾಡ್ತದೆ, ಕ್ಲೀನಾಗಿ ಸ್ವಚ್ಛ ಹೋಗೋದ್ರಿಂದ ಹಸಿವು ಚೆನ್ನಾಗಿರ್ತದೆ. ನಿಮ್ಗೆ ಯಾವುದೇ ಪಿತ್ತ ಬರೋದಿಲ್ಲ. ಅದಕ್ಕೆ ಈ ಆಸನವನ್ನು ಮಾಡಬೇಕು. ಇದನ್ನು ಬಲಗಾಲನ್ನು ತೆಗೆದು ತೆಗೆದ ಥರ ಇಡಬೇಕು. ಈ ಎಡಗಾಲನ್ನು ಈ ರೀತಿ ಒತ್ತಬೇಕು. ಈ ಕೈಯನ್ನು ಏನು ಮಾಡಬೇಕು, ಈ ರೀತಿ ತಗೋಬೇಕು. ಇಲ್ಲಿ ಹೊಟ್ಟೆ ಹತ್ರ ಸುತ್ತಬೇಕು. ಈ ರೀತಿ ಎಷ್ಟು ಸಾಧ್ಯ ಆಗುತ್ತೆ ಹೊಟ್ಟೆಯನ್ನು ತಿರುಗಿಸ್ಬೇಕು. ಎಷ್ಟು ಸಾಗುತ್ತೆ ಹಿಂದ್ಗಡೆ ಮಾಡಬೇಕು. ಈ ರೀತಿ ಮಾಡಬೇಕು. ರಿವರ್ಸ್. ಈಗ ಇದನ್ನ ಈ ಕಡೆಯಿಂದ ಮಾಡೋದು. ಬಲಗೈಯಿಂದ ಒತ್ತೋದು, ಈ ರೀತಿ ತಗೊಳ್ಳೋದು. ಇದು ಅರ್ಧ ಮಚ್ಚೇಂದ್ರಾಸನ. ಇದನ್ನು ಮಾಡೋದ್ರಿಂದ ಬಹಳಷ್ಟು ಲಾಭಗಳವ. ಈಗ ಮಂಡೂಕಾಸನ ಮಾಡೋಣ. ಮಂಡೂಕಾಸನ ಮಾಡೋದ್ರಿಂದ ಯಾರಿಗೆ ಸಕ್ಕರೆ ಕಾಯಿಲೆ, ಶುಗರು, BP ಮತ್ತಲ್ಲಿ ಜಠರ ಕ್ರಿಯೆ, ನಮ್ಮ ಅಡಿಗೆಯನ್ನು ತಯಾರು ಮಾಡುವಂಥ ಇದೇ ಜಠರ ಕ್ರಿಯೆ. ಈ ಜಠರ ಕ್ರಿಯೆ ಯಾರು ಚೆನ್ನಾಗಿರ್ತೈತಿ, ಊಟ ಮಾಡಿದ್ರೆ ಡೈಜೆಷನ್ ಚೆನ್ನಾಗಿ ಆಕತಿ. ಎಷ್ಟೋ ಮಂದಿ ಊಟ ಮಾಡಿದ್ರೆ ಸಂಡಾಸ್ಗೆ ಹೋಗ್ತಾರೆ. ಇಲ್ಲಿ ಜಠರ ಕ್ರಿಯೆಯನ್ನು ಚೆನ್ನಾಗಿ ಇಟ್ಕೋಬೇಕಾದ್ರೆ ಇಲ್ಲಿ ನೀವು ಈ ಹೊಟ್ಟೆಯ ಭಾಗವನ್ನು ಜಠರ ಕ್ರಿಯೆಯನ್ನು ಚೆನ್ನಾಗಿ ಇಟ್ಕೊಳ್ಬೇಕು. ಯಾರ ಹೊಟ್ಟೆ ಚೆನ್ನಾಗಿರ್ತೈತಿ, ಹಲ್ಲುಗಳು ಚೆನ್ನಾಗಿರ್ತಾವು, ಅವರು ಶರೀರ ಯಾವತ್ತೂ ಚೆನ್ನಾಗೇ ಇರ್ತೈತಿ. ಅದಕ್ಕೆ ನೀವು ಊಟ ಮಾಡಿದ್ದು ಬೇಕಾದ ತಿಂದ್ರು ಸರಕ ಕರಗಿಸುವಂಥ ಶಕ್ತಿ ಹೊಟ್ಟೆಯೊಳಗದ ಜಠರ ಕ್ರಿಯೆಯಲ್ಲಿ. ನೀವು ಹಾಳಿ ತಿಂದ್ರೂ ಕರಗಿಸ್ತೈತದ, ಅರಿವಿ ತಿಂದರೂ ಕರಗಿಸ್ತೈತದ. ಅದಕ್ಕೆ ಈ ಜಠರ ಕ್ರಿಯೆಯನ್ನು ಚೆನ್ನಾಗಿ ಇಟ್ಕೋಬೇಕು. ಇಂಥ ಶಕ್ತಿ ಇರಬೇಕು. ಹಳ್ಳ ಕರಗಿಸುವಂಥ ಶಕ್ತಿ ಜಠರ ಕ್ರಿಯೆ ಅದ. ಅದಕ್ಕೆ ನಾವು ಜಠರ ಕ್ರಿಯೆನ ಚೆನ್ನಾಗಿ ಇಟ್ಕೋಬೇಕು. ಅದಕ್ಕೆ ಈ ಹೆಬ್ಬಳ್ಳನ್ನು ಮಡಿಚಿ
ಇದನ್ನು ಮಾಡೋದ್ರಿಂದ ಈ ಆಸನ ಮಾಡೋದ್ರಿಂದ ನಮ್ಮ ಸಕ್ಕರೆ ಕಾಯಿಲೆ, ಶುಗರ್, BP ಯಾವುದು ಬರೋಲ್ಲ. ಇದನ್ನು ನಿಧಾನವಾಗಿ ಉಸಿರನ್ನವನ್ನು ಬಿಡ್ತಾ ನಮ್ಮ ಕೈಗಳು ಕಿಬ್ಬಟ್ಟೆ ಒಳಗಿರಬೇಕು. ನಮ್ಮ ಎರಡೂ ತೊಡೆಗೆ ಎದೆ ತಾಗಬೇಕು. ನಮ್ಮ ದೃಷ್ಟಿ ಸ್ವಲ್ಪ ಎದುರುಗಡೆ ಇರಬೇಕು. ನೋಡಿ, ಈ ಆಸನದ ಸ್ಥಿತಿಯಲ್ಲಿ ಹೆಚ್ಚೆಚ್ಚಿಗೆ ನಿಲ್ಲಬೇಕು. ನಮ್ಮ ದೃಷ್ಟಿ ಎದುರುಗಿಡಬೇಕು. ಎದುರುಗಡೆ ಇರುವುದರಿಂದ ಎದೆ ಭಾಗದ ಮೇಲೆ ಜಾಸ್ತಿಯಾಗಿ ಒತ್ತಡ ಜಾಸ್ತಿಯಾಗಿ ಚೆನ್ನಾಗಿ ಜಠರಕ್ರಿಯೆಗೆ ಪ್ರೆಷರ್ ಆಗ್ತದೆ. ನಮ್ಮಲ್ಲಿರುವಂಥ ಎಡರಿನಲ್ ಗ್ರಂಥಿಯಲ್ಲಿರುವಂಥ ಅಂಶ ಎಲ್ಲ ಹಿಂಡಿ ಹೊರಗಡೆ ಹೋಗ್ತದೆ. ಅದಕ್ಕೆ ಇದನ್ನ ಈ ರೀತಿಯನ್ನು ಮಾಡಬೇಕು. ನಿಧಾನವಾಗಿ ಉಸಿರನ್ನು ತಗೋತಾ ಮತ್ತೆ ನಿಮಗೆ ಯಾವಾಗ ಅನಿಸ್ತತಿ ಅವಾಗ ಮೇಲ್ಗಡೆ ಬರಬೇಕು. ಈಗ ಅದನ್ನೇ ಇನ್ನೊಂದು ತರ, ಇದು ಎಡ ಹಸ್ತವನ್ನ ಬಲ ಹಸ್ತ. ಇದು ಈ ಕಿಬ್ಬಟ್ಟಿ ಒಳಗೆ ಇಲ್ಲಿ ಇರ್ತದ, ಈ ಭಾಗದ ಕೆಳಗಡೆ ಇರಬೇಕು. ಇಲ್ಲಿ ಪೂರ್ತಿ ಈ ಎಲ್ಲೂ ಅದಲ್ಲ, ಇದರ ಕಿಬ್ಬಟ್ಟಿ ಒಳಗೆ ಕೈ ಹಾಕ್ಬೇಕು. ಇಲ್ಲಿ ಇದನ್ನ ರಾಜ್ಕುಮಾರ್ ಅವರಾಗಲಿ BK ಅಯ್ಯಂಗಾರ್ ಅವರಾಗಲಿ ಬಹಳ ಚೆನ್ನಾಗಿ ಈ ಆಸನವನ್ನ ಮಾಡ್ತಾ ಇದ್ದರು. ಈ ರೀತಿ ಉಸಿರನ್ನ ಬಿಡ್ತಾ ಕೆಳಗಡೆ ಬರಬೇಕು. ಇಲ್ಲಿ ಕನಿಷ್ಠ ಒಂದು 3-4 ಸಲ 5 ಸಲ ಮಾಡಬೇಕು. ಹೆಚ್ಚೆಚ್ಚಿಗೆ ಈ ಸ್ಥಿತಿಯಲ್ಲಿ ನಿಲ್ಲಬೇಕು. ನಿಮ್ಗೆ ಚೆನ್ನಾಗಿ ತಗೋಬೇಕು, ಯಾವುದೇ ಗುಣಿಗೆ ತಗೋಬಾರ್ದು ಅನ್ನುವುದಿದ್ರೆ ಆಸನವನ್ನು ಮಾಡಿ. ಮತ್ತೆ ನಿಮಗೆ ಉಸಿರು ಯಾವಾಗ ತಗೋಬೇಕು ಅನಿಸ್ತೈತಿ ಅವಾಗ ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ತಾ ಮೇಲ್ಗಡೆ ಬರಬೇಕು. ನೋಡಿ, ಇಷ್ಟು ಈ ಆಸನ ಮಾಡೋದ್ರಿಂದ ನಿಮ್ಮ ಶರೀರದಲ್ಲಿ ಇಡೀ ದಿವಸ ನೀವು ಆಕ್ಟಿವ್ ಆಗಿರ್ತೀರಿ, ಉಲ್ಲಾಸವಾಗಿರ್ತೀರಿ, ಆನಂದವಾಗಿರ್ತೀರಿ. ಈಗ ಅರ್ಧ ಉಷ್ಟ್ರಾಸನ ಮಾಡೋಣ. ಕೈಗಳು ಈ ರೀತಿ ಇರಲಿ. ಈ ನಡದಿಂದ ಮೇಲಿನ ಭಾಗ ಕೆಳಗೆ ಭಾಗ ನೇರವಾಗಿರಬೇಕು. ನಡದ ಮೇಗಿನ ಭಾಗವನ್ನು ಎಷ್ಟು ಸಾಧ್ಯ ಆಗುತ್ತೆ ಬಗ್ಗಿಸ್ಲಿಕ್ಕೆ ಕೊಡಬೇಕು. ಎರಡೂ ಕಾಲುಗಳು ಕೂಡಿರಬೇಕು. ಕೆಲವೊಬ್ರಿಗೆ ಕೂಡ್ತಾವ, ಕೆಲವೊಬ್ರಿಗೆ ಇರಂಗಿಲ್ಲ. ನಿಮ್ಮ ಶಕ್ತಿ ರೂಢಿ ಮ್ಯಾಗ ಪ್ರಾಕ್ಟೀಸ್ ಆದಂಗೆ ಕಾಲು ಕೂಡಿಸಿ ಮಾಡಬಹುದು. ಇಲ್ಲದೇ ಇದ್ರೆ ಸ್ವಲ್ಪ ಕಾಲುಗಳನ್ನು ಬಿಟ್ಟು ಅಗಲ ಹಾಗೆ ಮಾಡಬಹುದು. ಈಗ ಇದು ಅರ್ಧ ಉಷ್ಟ್ರಾಸನ. ಪೂರ್ಣ ಉಷ್ಟ್ರಾಸನ ಅಂದ್ರೆ ಬಲಗೈಯನ್ನು ಎತ್ತಿ ಬಲಗಾಲಿನ ಹಿಂಬಡೆ ಹಿಡ್ಕೋಬೇಕು. ಈ ಎಡಗೈಯಿಂದ ಎಡ ಹಿಂಬಡೆ ಹಿಡ್ಕೋಬೇಕು. ಹೊಟ್ಟೆಯನ್ನು ಮುಂದುಗಡೆ ಒತ್ತಬೇಕು. ಮತ್ತೆ ಈ ರೀತಿ ಈಗ ಗೋಮುಖ. ಗೋಮುಖ ಅಂದ್ರೆ ಆಕಳ ಮುಖ. ಆಕಳ ಮುಖ ಹೆಂಗಿರುತ್ತೆ ಅಂದ್ರೆ ಈ ರೀತಿ ಇರ್ತದೆ. ಈ ರೀತಿ ನೋಡಿ, ಇಲ್ಲಿ ಆಕಳ ಜೊತೆ ಮುಖ ಇರುತ್ತೆ. ಅದಕ್ಕೆ ಗೋಮುಖ ಆಸನ ಅಂತಂದ್ರೆ ಈ ಬಲ ಯಾವ ಕಾಲು ಮೇಲ್ಗಡೆ ಆ ಕೈನ ಮೇಲ್ಗಡೆ ಇರ್ತದೆ. ಸಾಧ್ಯವಾದ್ರೆ ಎರಡು ಕೈಗಳನ್ನ ಹಾಕಿರ್ಬೇಕು. ನಮ್ಮ ಬಲಗೈಯ ಕುತ್ತಿಗೆ ಹಿಂದ್ಗಡೆ, ನಮ್ಮ ದೃಷ್ಟಿ ಎದುರುಗಡೆ ಇರಬೇಕು. ಕಣ್ಣು ಮುಚ್ಚಬೇಕು. ಕಣ್ಣು ಮುಚ್ಚಿ ನಮ್ಮ ಶರೀರದಲ್ಲಿರುವಂಥ ಕಡಸುತನ ಬಿಗಿತಗಳನ್ನು ಗಮನಿಸಬೇಕು. ಎಲ್ಲಿ ನರನಾಡಿಗಳು ಬಿಗಿತ್ ಬರ್ತಾವ ಅದನ್ನು ಗಮನಿಸ್ತಾ ಇರಬೇಕು ಕಣ್ಣು ಮುಚ್ಚಿ.
ಅದನ್ನ ರಿವರ್ಸ್ ಮಾಡು ಈ ಕಡೆ. ಎಡಗೈಯನ್ನ ಮೇಲ್ಗಡೆ ಎತ್ತಿ ಮುಖದ ಮೇಲೆ ಮಂದಾಸವಿರಲಿ. ಖುಷಿಯಾಗಿ ಮಾಡಬೇಕು. ಸ್ಥಿರಂ ಸುಖಂ ಆಸನಂ, ಸ್ಥಿರವಾಗಿರಬೇಕು, ಸುಖ ಅನಿಸಬೇಕು, ಕಠಿಣ ಅನಿಸಬಾರ್ದು ಮನಸ್ಸಿಗೆ. ಅದಕ್ಕೆ ಪತಂಜಲಿ ಮುನಿಗಳು ಹೇಳಿದರು ಸ್ಥಿರಂ ಸುಖಂ ಆಸನಂ ಅಂದರು. ಸ್ಥಿರತೆ ಇರಬೇಕು, ಅಚ್ಚುಕಟ್ಟುತನ ಇರಬೇಕು, ಶಿಸ್ತು ಇರಬೇಕು. ಆದರೆ ಅದು ಏನ ಮಾಡಿದ್ರು ಸುಖ ಅನಿಸ್ಬೇಕು. ಈಗ ಶಶಾಂಕ ಆಸನ ಮಾಡಿ. ಶಶಾಂಕ ಈ ಆಸನ ಯಾರ ಮಾನಸಿಕವಾಗಿ ಬರುವವರು ಬೇಜಾರಾದಾಗ ಅಥವಾ ನೀವು ಏನೋ ಮಾನಸಿಕವಾಗಿರ್ತಿರಲ್ಲ, ಇದು ಒಳ್ಳೆಯ ಆಸನ. ಇದು ಮಾನಸಿಕವಾಗಿ ಮಾಡೋರಿಗೆ ಇದು ಒಳ್ಳೆ ಆಸನ. ಇದನ್ನ ಈ ರೀತಿ ಎರಡೂ ಕಾಲುಗಳನ್ನ ಅಗಲ ಮಾಡಿ ನಿಧಾನವಾಗಿ ಕೈಗಳನ್ನು ಸರಿಸಬೇಕು, ಹನಿಯನ್ನು ಹಚ್ಚಬೇಕು. ಹೆಚ್ಚೆಚ್ಚಿಗೆ ಈ ಸ್ಥಿತಿಯಲ್ಲಿ ಇರಬೇಕು. ಇದು ಚೈಲ್ಡ್ ಪೋಷನ್ ಅಂತಾರೆ, ಶಶಾಂಕ ಆಸನ ಅಂತಾರೆ. ಈಗ ಟೈಮ್ ಮುಗಿತಾ ಬಂತು. ಮತ್ತೆ ನಾಳೆಗೆ ಬೇರೆ ಬೇರೆ ಆಸನಗಳನ್ನು ಮಾಡೋಣ. ಈಗ ಬನ್ನಿ ಬ್ರಾಹ್ಮರಿ ಮಾಡೋಣ. ಈಗ ಉದ್ಗೀತ ಓಂಕಾರವನ್ನು ಮಾಡೋಣ. ಮೆಡಿಟೇಷನ್. ಮನಸ್ಸಿನಲ್ಲಿ ಯಾವುದೇ ವಿಚಾರಗಳನ್ನು ತರಬೇಡಿ. ಬಂದರೂ ತಮ್ಮಷ್ಟಕ್ಕೆ ಬರುತ್ತವೆ ಹೋಗುತ್ತವೆ, ಅದರ ಬೆನ್ನು ಹತ್ತಿ ಹೋಗಬೇಡಿ. ನಿಮ್ಮ ಮನಸ್ಸು ಉಸಿರು ಒಳಗಡೆ ಹೇಗೆ ಹೋಗುತ್ತದೆ, ಹೊರಗಡೆ ಹೇಗೆ ಬರುತ್ತದೆ, ಆ ಕಡೆ ನಿಮ್ಮ ಗಮನವಿರಲಿ. ಬುದ್ಧವರು ಆನಾಪಾನಾಸತಿ ಹೇಳಿದರು. ಉಸಿರು ತೆಗೆದುಕೊಳ್ಳುವುದೇ ಆಣ, ಬಿಡುವುದಕ್ಕೆ ಪಾಣ. ಆ ಉಸಿರಿನ ಜೊತೆ ಮನಸ್ಸನ್ನು ಹಿಡಿಯುವುದು ಅದೇ ಸತಿ ಅಂದರು. ಅದನ್ನೇ ಬಸವಣ್ಣವರು ಸತಿಪತಿಗಳು ಒಂದಾದ ಭಕ್ತಿ ಹಿತ ಒಪ್ಪುದು ಶಿವಂಗೆ ಅಂತ ಹೇಳಿದರು. ಅಂದ್ರೆ ನಮ್ಮ ಮನಸ್ಸು ಯಾವಾಗ ಕೇಂದ್ರೀಕೃತ ಆಗ್ತದೆ, ಮನಸ್ಸು ನಿಮ್ಮ ಹಿಡಿತದಲ್ಲಿ ಬರ್ತದೆ, ನೀವು ಯಾವಾಗಲೂ ಸುಖವಾಗಿರ್ತೀರಿ.
ಆದರೆ ಮನಸ್ಸನ್ನು ಕೇಂದ್ರೀಕರಿಸ್ಕೋಬೇಕಾದ್ರೆ ಅಷ್ಟು ಬರೀ 14 ಸೆಕೆಂಡು 12 ಸೆಕೆಂಡ್ಗಳಾಗೋದಿಲ್ಲ ಅಂತ. ಅದಕ್ಕೆ ಪೂರಕವಾಗಿ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಇವು ನಮ್ಮ ಜೀವನದಲ್ಲಿ ಅಳವಡಬೇಕು. ಹೇಗೆ 12ನೇ ಶತಮಾನದಲ್ಲಿ ಶರಣರು ನಡೆ ನುಡಿ ಶುದ್ಧವಾಗಿದ್ದವು, ಅದಕ್ಕೆ ಅವರು ಶರಣರ ತನಿಸ್ಕೊಂಡ್ರು. ಯೋಗ ಸಾಧಕರ ಆಗ್ಬೇಕಾದ್ರೆ ಅಷ್ಟಾವರಣಗಳಲ್ಲಿ ಯಾವುದಾದರೂ ಒಂದು ನಮ್ಮ ಜೀವನದಲ್ಲಿ ಅಳವಡಿಕೆ ಆಗದಿದ್ದರೆ ಸಾಧಕರಾಗಲು ಸಾಧ್ಯವೇ ಇಲ್ಲ. ಅಂತ ಸಾಧಕರಾಗಬೇಕಾದರೆ ಜೀವನದಲ್ಲಿ ಈ 8 ಅಷ್ಟಾವರಣಗಳು ಬಹಳ ಮಹತ್ವದ್ದು. ನಿಧಾನವಾಗಿ ಕೈಗಳ ಮೇಲ್ಗಡೆ ಎತ್ತಿ ಕೈಗಳನ್ನು ಬಿಸಿ ತಾಗಿ ಮಾಡಬೇಕು. ಆಮೇಲೆ ಎರಡೂ ಕೈಗಳನ್ನು ಕೂಡಿಸಿ ಕರಾಗ್ರೇ ವಸತೆ ಲಕ್ಷ್ಮೀ ಕರ ಮಧ್ಯ ಸರಸ್ವತಿ ಕರಮೂಲೆ ಸ್ಥಿತಾ ಗೌರಿ ಪ್ರಭಾತೆ ಕರ ದರ್ಶನಂ. ಈ ರೀತಿ ಕೈಗಳನ್ನು ನಮ್ಮ ಹಣೆಗೆ ಹಚ್ಚಿ ಲಕ್ಷ್ಮೀ ಸರಸ್ವತಿ ಗೌರಿಯನ್ನ ಸ್ಮರಣೆ ಮಾಡ್ತಾ ಇವತ್ತಿನ ಮಾಡೋಣ. ಈಗ ಶಾಂತಿ ಪಾಠವನ್ನು ಮಾಡೋಣ. ಶಾಂತಿ ಪಾಠ ನಮ್ಮ ಮನಸ್ಸಿಗೆ ಆಗುವಂಥದ್ದು. योगेन चित्तस्य पदेन वाचा मलं शरीरस्य च वैद्यकेन योगाकरोतं प्रवरं मुनीना पतञ्जलिं प्राञ्जलिं मुरारतोऽस्मि। गुरुर्ब्रह्मा गुरुर्विष्णु गुरुर्देवो महेश्वर गुरुर्साक्षात् परब्रह्म तस्मै श्री गुरवे नमः. ಎಲ್ಲರಿಗೂ ಭಾಗವಹಿಸಂತ ಎಲ್ಲ ಯೋಗ ಬಂಧುಗಳಿಗೆ ವಂದನೆಗಳು, ನಮಸ್ಕಾರಗಳು, ಧನ್ಯವಾದಗಳು. ನಮ್ಮ ಮಹೇಶ್ ಮಮದಾಪುರ RSS ಮತ್ತು ನಮ್ಮ ಯೋಗ ಶಿಕ್ಷಕರು ಅವರು ಇವತ್ತು ಯೋಗದಲ್ಲಿ ಭಾಗವಹಿಸ್ಯಾರ. ಅವರು ಇಲ್ಲಿ ಬರ್ತಾರೆ. ಬಂದ ಒಂದೆರಡು ಮಾತುಗಳನ್ನು ಹೇಳ್ರಿ ಯೋಗದ ಬಗ್ಗೆ. ಏನಾರ ಇಲ್ಲಿ ಬರ್ರಿ, ಇಲ್ಲಿ ಕುಂಡ್ರಿ ಏನು ಹೇಳ್ರಿ ಯೋಗದ ಬಗ್ಗೆ ಅಥವಾ ಏನು ಸಂದೇಶ ಕೊಡ್ರಿ. ಎಲ್ಲರಿಗೂ ನಮಸ್ಕಾರ. ನಾನು ಮಹೇಶ್ ಮಮದಾಪುರ. ನನ್ನ ಈ ಒಂದು ಯೋಗ ಅಳವಡಿಸ್ಕೊಳ್ಳಿಕ್ಕೆ ನಿತ್ಯ ನಾವು ಮಾಡ್ತಾ ಇದ್ದೀವಿ, ಆಗ ಅದನ್ನ ಜೀವನದಲ್ಲಿ ಒಳ್ಳೆಯ ರೀತಿಯಾಗಿ ಹೇಗೆ ಅಳವಡಿಸಬೇಕು ಅನ್ನುವಂಥದ್ದು ಕಲಿಸ್ಕೊಡ್ತಕ್ಕಂಥವ್ರು ನಮ್ಮ SK ಹೊಳಕನವರು. ಸೊ ಹಾಗಾಗಿ ಅವರ ಒಂದು ಮಾರ್ಗದರ್ಶನದೊಳಗ ಜೊತೆಗೆ ಅವರಿಂದ ಶ್ರೀಯುತ ಭ್ರವಲಾಲ್ ಆರೋಗ್ಯ ಕರ್ನಾಟಕದ ನಮ್ಮ ದಕ್ಷಿಣ ಭಾರತದ ಏನು ನಮ್ಮ ಗುರು ಇದ್ದಾರೆ. ಸೊ ಅವ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಪ್ರಣಾಮಗಳನ್ನು ತಿಳಿಸ್ತಾ, ಈ ಒಂದು ಯೋಗ ಸಾಧನೆ ಮಾಡೋದು ನಿತ್ಯ ನಾವು ಯೋಗ ಮಾಡೋದ್ರಿಂದ ನಮ್ಮ ಆರೋಗ್ಯ, ನಮ್ಮ ಶರೀರ ಗಟ್ಟಿಯಾಗಿ ಸುರಕ್ಷಿತವಾಗಿರಲಿ ಸಾಧ್ಯ ಅಂತ ಹೇಳ್ತಾ ಒಂದೆರಡು ಮಾತಿಗೆ ಅಷ್ಟೇ. ಮನುಷ್ಯರು ಹೇಳಿದಂಥ ಎಲ್ಲವೂ ಸತ್ಯವಾಗಿರ್ತದೆ. ಇವತ್ತು ಅವರು ಯೋಗದಲ್ಲಿ ಭಾಗಿಯಾಗಿದ್ದರು. ಅವರಿಗೆ ನಮ್ಮೆಲ್ಲರ ವತಿಯಿಂದ ತುಂಬ ಧನ್ಯವಾದಗಳು ಸಲ್ಲಿಸುತ್ತಾ, ಮತ್ತೆ ನಾವೆಲ್ಲರೂ ನಾಳೆ 6:30 ಗಂಟೆಗೆ ನಿಮ್ಮ ಮನೆಯಲ್ಲೇ ಕುಳಿತು ಯೋಗ ಮಾಡಿ ಆರೋಗ್ಯವನ್ನು ಚೆನ್ನಾಗಿಟ್ಟುಕೊಳ್ಳಿ. ಸದಾ ಸುಖಿಯಾಗಿರುವುದಕ್ಕೋಸ್ಕರವಾಗಿ
ನಾವು ದಿನಾಲು ಆನ್ಲೈನನ್ನು ನಿಮ್ಗೆ ವಿಪರಿಯಾಗಿ ಉಚಿತವಾಗಿ ಯೋಗವನ್ನು ಹೇಳ್ಕೊಡ್ತಾ ಇದ್ದೇವೆ. ಮತ್ತೆ ಇನ್ನು 22ನೇ ತಾರೀಕಿನಿಂದ ಈ ಅಥಣಿಯ ಒಂದು ಗಚ್ಚಿನ ಮಠದಲ್ಲಿ 5:30ಯಿಂದ 7:30 ತನಕ ಯೋಗ ಪ್ರಾರಂಭ ಆಗ್ತದೆ. 22ನೇ ತಾರೀಕಿಂದ ತಾವೆಲ್ಲ ದಯವಿಟ್ಟು ಅಥಣಿಯ ಎಲ್ಲ ಯೋಗ ಬಂಧುಗಳು ಅಥವಾ ಯೋಗ ಆಸಕ್ತರು, ಯೋಗ ಮಾಡಬೇಕನ್ನುವರು ಅಥಣಿಗೆ ಮುಂಜಾನೆ ನಾಳೆಯಿಂದ ಕ್ಲಾಸ್ ಸ್ಟಾರ್ಟ್ ಆಗ್ತದೆ. ದಯವಿಟ್ಟು 22ನೇ ತಾರೀಕಿಗೆ ಎಲ್ಲರೂ ಬೆಳಗ್ಗೆ 5:30ಗೆ ಬರ್ರಿ ಅಂತ ತಮ್ಮಲ್ಲಿ ವಿನಂತಿಯನ್ನು ಕೇಳ್ಕೊತಾ ಇದ್ದೇನೆ. ಎಲ್ಲರಿಗೂ ಧನ್ಯವಾದಗಳು.